ರಾಜ್ಯದಲ್ಲಿ ಜನವಿರೋಧಿ ಮತ್ತು ಹಿಂದೂ ವಿರೋಧಿ ಘಟನೆ ಹೆಚ್ಚುತ್ತಿದೆ. ಅಶಾಂತಿ ಮಿತಿ ಮೀರುತ್ತಿದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಸಿಎಂ ಹಾಗೂ ಡಿಸಿಎಂ ಕುಮ್ಮಕ್ಕಿನಿಂದಲೇ ಇದು ನಡೆಯುತ್ತಿದೆ. ನಿಮ್ಮ ಅಹಂಕಾರವೇ ಇದೆಲ್ಲದಕ್ಕೂ ಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಿರ್ಮಾಣ ಹಂತದಲ್ಲಿರೋ 100 ಹಾಸಿಗೆಯ ಇಎಸ್ಐ ಆಸ್ಪತ್ರೆ ಮತ್ತು 32 ಸಿಬ್ಬಂದಿ ವಸತಿ ನಿಲಯಗಳ ಪ್ರಗತಿಯನ್ನು ಸಂಸದ ರಾಘವೇಂದ್ರ ಹಾಗೂ ಸ್ಥಳೀಯ ಶಾಸಕರೊಂದಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಕರಂದ್ಲಾಜೆ, ರಾಜ್ಯದಲ್ಲಿ ನಡೆದಿರೋ ದುರ್ಘಟನೆಯಲ್ಲಿ ಮೃತಪಟ್ಟ ಹಿಂದೂಗಳಿಗೆ ಪರಿಹಾರ ಕೊಡೋಕೆ ನಿಮಗೆ ಆಗದಿದ್ದರೆ ಕೂಡಲೇ ಅಧಿಕಾರದಿಂದ ಕೆಳಗಿಳಿಯಿರಿ ಅಂತ ದಬಾಯಿಸಿದರು. ಶಿವಮೊಗ್ಗದಲ್ಲಿ ಔರಂಗಜೇಬನ ಕತ್ತಿ ಪ್ರದರ್ಶನ. ಹಿಂದೂ ಮುಸ್ಲಿಂ ವಿಘಟನೆಯೇ ಕಾಂಗ್ರೆಸ್ ಆದ್ಯತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ, ಈದ್ ಮಿಲಾದ್ ಮೆರವಣಿಗೆ ವೇಳೆ ಔರಂಗಜೇಬನ ಕತ್ತಿ ಪ್ರದರ್ಶನ ಮಾಡಿದ್ದಲ್ಲದೆ ಅದರಲ್ಲಿ ರಕ್ತ ತೋರಿಸಲಾಗ್ತಿದೆ. ಇದಕ್ಕೆ ಅಂಟಿರುವುದು ಯಾರ ರಕ್ತ? ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ರವಾನಿಸುತ್ತಿದ್ದಾರೆ ಅಂತ ಗಂಭೀರ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಿದರು. ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದ್ದಾವೆ, ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದ್ದಾವೆ. ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ, ಉಪಮುಖ್ಯಮಂತ್ರಿಗಳು ಹೊಣೆ, ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ. ಚಾಮುಂಡಿ ಬೆಟ್ಟಕ್ಕೇನೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಅನ್ನುವಂತ ಅಹಂಕಾರದ ಮಾತಾಡ್ತೀರಿ. ಅಂದ್ರೆ ಮೆಸೇಜ್ ಏನು ಕೊಡೋರಿದ್ದೀರಿ ನೀವು? ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು, ಯಾರು ಬೇಕಾದ್ರೂ ನುಗ್ಬಹುದು. ಅಲ್ಲೇನು ಸಾಂಪ್ರದಾಯಿಕತೆಯನ್ನ ಕಾಪಾಡ್ಕೊಳ್ಬೇಕು, ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂತ ಆಸಕ್ತಿ ನಿಮ್ಗಿಲ್ಲ. ಅದಕ್ಕಾಗಿ ಇದು ನಡೀತಾ ಇದೆ. ನಾನು ಆಗ್ರಹ ಮಾಡ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿಮ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ, ಪರಿಹಾರ ಕೊಡಕ್ಕಾಗಲ್ಲ ತಾನೆ, ಸರ್ಕಾರ ಬಿಟ್ಟು ಹೋಗಿ. ಯಾರೋ ಬರ್ತಾರೆ, ನಡೆಸ್ತಾರೆ. ಶಿವಮೊಗ್ಗ ನೋಡ್ತಾ ಇದ್ದೀರಿ, ಯಾರ ಕತ್ತಿಯನ್ನ ಪ್ರದರ್ಶನ ಮಾಡಿದಿರಿ? ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ. ಔರಂಗಜೇಬನ ಕತ್ತಿ. ಯಾರು ಔರಂಗಜೇಬ? ಹಿಂದೂಗಳನ್ನ ಕೊಲೆ ಮಾಡಿದಂತವನು. ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ. ಯಾರ ರಕ್ತ? ಅವ್ರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ, ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿದೆ ಅಂತ. ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಿ? ಏನ್ ನಡೆಸಿದ್ದೀರಿ ರಾಜ್ಯದಲ್ಲಿ? ಕೇರಳಕ್ಕೆ ಕೊಡೋ ದುಡ್ಡು ರಾಜ್ಯದ ಶಾಸಕರಿಗೆ ಯಾಕಿಲ್ಲ? ರಾಜ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ನೋವು ಭಾವನೆ ಮಾತ್ರ ಕಾಣಿಸುತ್ತೆ. ಪ್ರತಿ ಬಜೆಟ್ನಲ್ಲಿ ಅವರಿಗೆ ಮಾತ್ರ ಯೋಜನೆ ಸವಲತ್ತು ಘೋಷಣೆ ಮಾಡ್ತಾರೆ. ಇವರಿಗೆ ಕೇರಳದ ವೈನಾಡಿನಲ್ಲಿ ಆನೆ ದಾಳಿಯಲ್ಲಿ ಸತ್ತವರಿಗೆ ಕೊಡೋಕೆ ಕೋಟಿ ಕೋಟಿ ದುಡ್ಡಿದೆ. ಆದರೆ ರಾಜ್ಯದ ಶಾಸಕರು ಕೇಳಿದರೆ ಮಾತ್ರ ನಯಾ ಪೈಸೆ ಅಭಿವೃದ್ಧಿಗೆ ಕೊಡಲಾಗುತ್ತಿಲ್ಲ. ದುಡ್ಡಿಗಾಗಿ ಆಡಿದ RCB ತಂಡಕ್ಕೆ ಸಿಎಂ ಡಿಸಿಎಂ ಪೈಪೋಟಿಯಲ್ಲಿ ನಿಂತು ವಿಧಾನಸೌಧದ ಮೆಟ್ಟಿಲಿನಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತೆ. ಅಂದಿನ ದುರ್ಘಟನೆಗೂ ಪರಿಹಾರ ಕೊಡೋಕೆ ಇವರಿಗಾಗುತ್ತೆ. ಆದರೆ ಹಿಂದೂ ಉತ್ಸವದಲ್ಲಿ ಗಾಯಗೊಂಡವರಿಗೆ ಕೊಡೋಕೆ ಇವರ ಹತ್ರ ಹಣವಿಲ್ಲ. ಇಂಥವರಿಂದ ಸಮಾಜದಲ್ಲಿ ಅಶಾಂತಿ ಹೆಚ್ಚುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದರು. ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಪ್ರತಿ ಬಜೆಟ್ ಅಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನ, ಯೋಜನೆಯನ್ನ, ಹಣವನ್ನ ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ. ಅದರಲ್ಲೂ ಎಲ್ಲರೂ ಇಲ್ಲ. ಅವರಿಗಾಗಿ ಯೋಜನೆಗಳಿರ್ತವೆ, ಅವರಿಗಾಗಿ ಪರಿಹಾರ ಇರುತ್ತೆ. ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ. ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ 10 ಕೋಟಿ ಕೊಡ್ತಾರೆ. ಆದ್ರೆ ನಮ್ಮ ಶಾಸಕರು ಯಾರಾದ್ರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡಿಲ್ಲ. RCB ಅವರೇ ತಂದುಕೊಂಡಂತ ಸಮಸ್ಯೆ. RCB ಸರ್ಕಾರದ ಯೋಜನೆ ಅಲ್ಲ, ಸರ್ಕಾರದ ಗೇಮು ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ. ದುಡ್ಡಿಗಾಗಿ ಆಟ ಆಡಿದವರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು, ತಗೊಂಡೋಗಿ ಸ್ಟೇಡಿಯಂ ಅಲ್ಲೂ ಮಾಡಿದ್ರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೇಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಕಾಲ್ ತುಳಿದ ಆಗಿ ಸತ್ತವರಿಗೆ ದುಡ್ಡು ಕೊಡ್ತಾರೆ. ಆದ್ರೆ ಯಾರೋ ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ, ಅವರಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ.
ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪ್ ಅಲ್ಲಿ ಕರ್ಕೊಂಡು ಹೋದ್ರು. ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು. ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು. ಒಂದು ಅನಧಿಕೃತ ಮಸೀದಿ, ಅದರ ಮೇಲೆ ಕಲ್ಲುಗಳು ಹೋಗ್ತವೆ. ಹೆಂಗೋದು? ಯಾರು ತಗೊಂಡೋದ್ರು? ಯಾವಾಗ ತಗೊಂಡೋದ್ರು? ಯಾರು ಹೋದ್ರು? ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ? ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ. ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು, ಅದೇ ರಸ್ತೆಯಲ್ಲಿ ನಡೆಯೋದು. ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ. ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ, ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ, ಕಲ್ ಬಿಸಾಡ್ತಾರೆ. ಆಮೇಲೆ ಉಲ್ಟೆ ನೀವು ನಮ್ಗೆ ಮಾತಾಡ್ತೀರಿ. ಇದೇ ವೇಳೆ ರಾಗಿಗುಡ್ಡದಲ್ಲಿ ನಡೆಯುತ್ತಿರೋ ಇಎಸ್ಐ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪರಿಶೀಲಿಸಿ ಶೀಘ್ರವಾಗಿ ಕಾಮಗಾರಿ ನಡೆಸೋದಲ್ಲದೆ ಸಕಾಲದಲ್ಲಿ ಪೂರ್ಣಗೊಳಿಸಬೇಕು. ಜಿಲ್ಲೆಯ ಜನರಿಗೆ ಆಧುನಿಕ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಆದಷ್ಟು ಬೇಗ ವಿಸ್ತರಿಸಲಾಗುವುದು ಎಂದು ಅಭಿಪ್ರಾಯಪಟ್ಟರು. 2018ರಲ್ಲಿ ಇದಕ್ಕೆ ಟೆಂಡರ್ ಕರೆದ್ರು, 19ರಲ್ಲಿ ಇದು ಟೆಂಡರ್ ಆಯಿತು, 22ರಲ್ಲಿ ಇದು ಮುಗಿಬೇಕಾಗಿತ್ತು. ಆದ್ರೆ ಯಾರು ಟೆಂಡರ್ ತಗೊಂಡಿದ್ದಾರೆ ಅವರು ಈ ಕೆಲಸವನ್ನು ಡಿಲೇ ಮಾಡಿದ್ರು. ಇದಕ್ಕೆ ಅವರು ಕೊಡ್ತಾ ಇರುವಂತ ಕಾರಣ ಇಲ್ಲಿ ಕಲ್ಲುಗಳು ಸಿಕ್ಕಿದ್ವಿ, ಇದನ್ನು ಬ್ಲಾಸ್ಟಿಂಗ್ ಮಾಡಕ್ಕೆ ನಮ್ಗೆ ಪರ್ಮಿಷನ್ ಸಿಕ್ಕಿರ್ಲಿಲ್ಲ. ಹಂತ ಹಂತವಾಗಿ ಇದು ಸಿಕ್ಕಿತ್ತು. ಅದಕ್ಕಾಗಿ ಇವತ್ತು ಇದನ್ನ ಇಲ್ಲಿ ತನಕ ತಂದಿದೀವಿ ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಬರುವಂತ ಏಪ್ರಿಲ್ ಮೇ ಒಳಗೆ ಈ ಆಸ್ಪತ್ರೆ ಪೂರ್ಣ ಆಗಬೇಕು. ಇದಕ್ಕೆ ಎಕ್ಸ್ಟ್ರಾ ಕೆಲಸಗಾರರನ್ನ ಹಾಕಬೇಕು. ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ಟೀಮ್ ಅನ್ನ ಹಾಕಿ ಆದಷ್ಟು ಬೇಗನೆ ಇದನ್ನ ಮುಂದಿನ 10-11 ತಿಂಗಳೊಳಗೆ ಮುಗಿಸ್ಬೇಕನ್ನುವಂತ ಸೂಚನೆಯನ್ನ ನಾವು ಕೊಟ್ಟಿದ್ದೀವಿ. ಅದಕ್ಕಾಗಿ ಆದಷ್ಟು ಬೇಗನೆ ಇದು ಆಗತ್ತೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ರಾಘವೇಂದ್ರ, ಮಧ್ಯ ಕರ್ನಾಟಕ ಭಾಗದ ಲಕ್ಷಾಂತರ ಕಾರ್ಮಿಕರಿಗೆ ಈ ಆಸ್ಪತ್ರೆಯಿಂದ ನೆರವಾಗಲಿದೆ. ಜೊತೆಯಲ್ಲಿ ಹುಬ್ಬಳ್ಳಿಯಲ್ಲಿರೋ ಸಬ್ ರೀಜನಲ್ ಆಸ್ಪತ್ರೆಯನ್ನು ಶಿವಮೊಗ್ಗಕ್ಕೆ ಕೊಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿದರು. ಈಗ ನಮ್ಮ ಇಎಸ್ಐ ಸಂಬಂಧಪಟ್ಟಂತೆ ಸಬ್ ರೀಜನಲ್ ಆಫೀಸ್ ಹುಬ್ಳಿಲಿದೆ. ಸಬ್ ರೀಜನಲ್ ಆಫೀಸ್ ಅನ್ನ ನಮ್ಮ ಶಿವಮೊಗ್ಗಕ್ಕೆ ತಾವು ಮಾಡಿಕೊಟ್ರೆ ಈ ನಮ್ಮ ಮಧ್ಯ ಕರ್ನಾಟಕದ 3-4 ಜಿಲ್ಲೆಗಳಿಗೆ ಇದು ಹತ್ರ ಆಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ನಾವಾಗ್ಲಿ, ದಾವಣಗೆರೆ ಆಗಲಿ, ದುರ್ಗ ಆಗಲಿ, ಹರಿಹರ ಆಗಲಿ ಎಲ್ಲರೂ ಕೂಡ ಹುಬ್ಳಿಗೆ ಹೋಗ್ಬೇಕಾಗತ್ತೆ. ಸೊ ಸಬ್ ರೀಜನಲ್ ಆಫೀಸ್ ಒಂದು ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು, ತಾವು ಬೆಳಗ್ಗೆ ಏನು ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲೇ 9,000 ಜನ ಕಾರ್ಮಿಕರಿದ್ದಾರೆ. ಹಾಗೆ ಅಲ್ಲಿಗೆ ಒಂದು ESIC ಒಂದು ಡಿಸ್ಪೆನ್ಸರಿಯನ್ನು ಅಲ್ಲಿ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. 4 ಸ್ಟೇಟ್ ಗೌರ್ಮೆಂಟ್ ಇಂದ ಲೇಬರ್ ಮಿನಿಸ್ಟ್ರಿಗೆ ಲಾಸ್ಟ್ ಮಂತ್ ಇಲ್ಲಿ ಬಂದಿದ್ರು. ಇವತ್ತು ಶಿಕಾರಿಪುರ ಮತ್ತೆ ಸಾಗರದಲ್ಲಿ 3,000ಗಿಂತ ಹೆಚ್ಚು, ಅಲ್ಲಿ 3,500 ಲೇಬರ್ಸ್ ಇದ್ದಾರೆ. ಸಾಗರದಲ್ಲೂ ಕೂಡ 4,000 ಲೇಬರ್ಸ್ ಇದ್ದಾರೆ. ಮುಖ್ಯ ಕಾರಣ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಬಂದಿರಿಂದ ನಮಗೆ ಅಲ್ಲಿ ಹೆಣ್ಮಕ್ಳು ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ESI ಡಿಸ್ಪೆನ್ಸರಿ ಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡಿರಿಂದ ನೀವು ಸ್ವಲ್ಪ ಒತ್ತನ್ನು ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ನ ಡೆಲ್ಲಿ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಲಿ ನಿಮ್ಮ ಆರೈಕೆಯಿಂದ ಅಲ್ಲೂ 2 ಡಿಸ್ಪೆನ್ಸರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡುತ್ತಾ, ಇದೇ ಸಂದರ್ಭದಲ್ಲಿ ಶಾಸಕರಾದ ಚನ್ನಬಸಪ್ಪ, ಧನಂಜಯ ಸರ್ಜಿ, ರುದ್ರೇಗೌಡ ಮೊದಲಾದವರೊಂದಿಗೆ CPWD ಇಂಜಿನಿಯರ್ಗಳು ಮತ್ತು ESI ಪ್ರಾದೇಶಿಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.